ಒಳ್ಳೆಯದನ್ನೇ ಬಸಿ, ಕೆಟ್ಟದಂತೂ ಮಾತಾಡಕ್ಕೆ ಹೋಗ್ಬಿಡಿ. ಸರಿ ಅಣ್ಣ? ಹಾ ಸರಿ ಅಣ್ಣ, ಬರ್ತೀನಿ. ಕೊತ್ ನನ್ ಮಗನೇ, ಕೆಪರ್ ನನ್ ಮಗನೇ. ಯಾಕಣ? ಸಂಕ್ರಾಂತಿ ಬಂತು ಮನಸ್ಸಲ್ಲಿ. ಪ್ರಸಾದ, ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಿಮ್ಮ ಮನೆಯವರು, ನಿಮ್ಮ ಕುಟುಂಬ ಸಮೇತ ಎಲ್ಲರೂ ಬೇವು ಬೆಲ್ಲ ತಿಂತ ಖುಷಿಯಾಗಿರಿ, ಯಾವಾಗಲೂ ಸಂತೋಷವಾಗಿರಲಿ. ಕೆಟ್ಟದನ್ನು ಮಾತಾಡಬೇಡಿ, ಕೆಟ್ಟದನ್ನು ನಡ್ಕೋಬೇಡಿ, ಒಳ್ಳೆದನ್ನೇ ಬಯಸಿ, ಒಳ್ಳೆದನ್ನೇ ಮಾತಾಡಿ, ಕೆಟ್ಟದ್ದು ಮಾತಾಡಿ. ಅಣ್ಣ ಅಣ್ಣ, ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನೀವು ಅಷ್ಟೇ ನಿಮ್ಮ ಕುಟುಂಬದ ಸಮೇತರಾಗಿ ಚೆನ್ನಾಗಿರಿ, ಒಳ್ಳೇದು ಮಾತಾಡಿ, ಕೆಟ್ಟದ್ದು ಮಾತಾಡಕ್ ಹೋಗ್ಬಿಡಿ. ಸರಿನಾ ಅಣ್ಣ? ಇನ್ನೂ ಸ್ವಲ್ಪ ತಗೋತೀರಾ? ಯಾವಾಗಲೂ ಚೆನ್ನಾಗಿರಿ, ಖುಷಿಯಾಗಿರಿ, ಒಳ್ಳೇದನ್ನೇ ಬರ್ಸಿ, ಕೆಟ್ಟದಂತೂ ಮಾತಾಡಕ್ಕೆ ಹೋಗ್ಬಿಡಿ. ಸರಿನಾ ಅಣ್ಣ? ಸರಿ ಅಣ್ಣ, ಬರ್ತೀನಿ. ಕೊತ್ ನನ್ ಮಗನೇ, ಕೊತ್ ನನ್ ಮಗನೇ, ಕೊತ್ ನನ್ ಮಗನೇ. ಏನಿದು? ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಅರ್ಥ ಆಗ್ತಿಲ್ಲ ನನಗೆ. ಯಾಕಣ ಇವಾಗ ತಾನೇ ಬೆಲ್ಲು ಬೇವ ಎಲ್ಲ ಕೊಟ್ಟೆ. ನಾನಲ್ಲ ಅಂದಿದ್ದು. ನೋಡಿ ಅಲ್ಲ, ಏನ್ ಹೇಳಿ ಅಲ್ಲ, ಮನೇಲಿ ಹಿಂಗೇನ ಹೇಳ್ಕೊಟ್ಟಿರೋದು? ನಾನಲ್ಲ ಹೇಳಿ ಅಲ್ಲ, ಟೀಚರ್ ನಿಮ್ಗೆ ಹಿಂಗೇನ ಹೇಳ್ಕೊಟ್ಟಿರೋದು? ಹೋಗಿ ಹೆಡ್ ಮಾಸ್ಟರ್ ಹಿಂಗೇನ ಹೇಳ್ಕೊಟ್ಟಿರೋದು? ದೇವ್ರ ಅಣಗ್ ನಾನೆಲ್ಲ ಮಾತಾಡಿದ್ದು, ನನ್ನ ಮಕ್ಳ ಅಣಗ್ ನಾನೆಲ್ಲ ಮಾತಾಡಿದ್ದು. ತಪ್ಪಣ. ನೋಡಿ ಬೇವು ಬಲ್ಲ, ಸಂಕ್ರಾಂತಿ ಹಬ್ಬ ಬೇರೆ. ನೋಡು, ನನ್ನ ಮಕ್ಳ ಅಣಗ್ ನಾನು ಅಲ್ಲಿ ಅಂದಿಲ್ಲ ಅಂತ ಹೇಳ್ತೇನೆ. ನೀವ್ ಮಾತಾಡ್ದೇನೆ ನಂಗೆ ನಂಗೆ ಮಾತಾಡ ಹಂಗೆ ನಂಗೆ ಹೇಳಿ ಇವರು ನನ್ನ ಎಲ್ಲಮ್ಮ ದೇವ್ರು, ನಮ್ಮ ಗುರುದೇವ್ರು ಇದ್ದಂಗೆ. ನನ್ನ ಮಕ್ಳ ಅಣಗ್ ನಾನು ಅಂದಿಲ್ಲ ಮಾತು. ನಾನು ಹೇಳಿಲ್ಲ, ಹೇಳಿದ್ರು. ಯಾರು ಅಲ್ಲ ಅಣ್ಣ, ನೋಡಿ ಈ ತರ ಮಾತಾಡೋದು ತಪ್ಪು. ಒಳ್ಳೇದ್ ಮಾಡಿ ಕೇಳಿ, ಈ ತರ ಮಾತಾಡೋದು ತಪ್ಪು. ಕೇಳಿ, ಈ ಮಕ್ಳ ಅಣಗ್ ನನ್ ಮಾತಾಡಿ ನೋಡಿ ಅರ್ಥ ಮಾಡ್ಕೊಂಡು ಮಾಡ್ಕೋ. ನೀವೇ ನಾನು ಹೋದೆ, ಇವ್ನು ನೋಡಿದ್ರೆ ಇವ್ನು ನೀವ್ ಹೇಳ್ದೆ ಅಂತ ಹೇಳ್ತಾ ಇದೀರಾ. ನೋಡಿ, ಜಗತ್ತಲ್ಲಿ ತಪ್ಪು ಮಾಡೋದು ಸಹಜ ಕೇಳಿ ಅಲ್ವಾ? ಕೆಟ್ಟದ್ ಮಾತಾಡೋದು ಸಹಜ. ನನ್ಗಿರೋದು ಇಬ್ರು ಮಕ್ಳು, ಗಂಡ್ ಮಕ್ಳು. ಮಕ್ಳ ನಾನು ಮಾತಾಡಿಲ್ಲ ಅಂದ್ರೆ ನೀವು ಅರ್ಥ ಮಾಡ್ಕೊಂಡ್ರೆ ಮಾಡ್ಕೋ, ಇಲ್ಲಾಂದ್ರೆ ಹೋಗಿ. ದೇವ್ರ ಭಗವಂತ ಇಟ್ಕೊಳ್ಳಿ. ದೇವ್ರ ಭಗವಂತ ಗೊತ್ತಾ ದೇವ್ರ ಭಗವಂತ ಗೊತ್ತಾ ಕಾಲೇಜು ತಪ್ಪಣ. ನೋಡಿ ಅವನು ಪಾಪ, ನೋಡಿ ಮಾತಾಡಕ್ಕೆ ಬರ್ತಾ ಇಲ್ಲ ಅವ್ನಿಗೆ, ಹಂಗೆ ಅಂತವನು. ಅವನು ಹೇಳಿದ ಅರ್ಥ ಮಾಡ್ಕೊಂಡ್ರೆ ಮಾಡ್ಕೊಳ್ರಿ, ಇಲ್ಲಾಂದ್ರೆ ನಿಮ್ ಇಷ್ಟ. ನಾನ್ ಮಾತಾಡ್ಲಿಲ್ಲ ಅಲ್ಲಣ್ಣ, ದೇವ್ರ ಬೆಲ್ಲನಾಗ್ಲಿ ಏನನ್ನಾಗ್ಲಿ ಕೆಟ್ಟದ್ ಮಾತಾಡ್ತೀರಾ. ನಾನ್ ಕೆಟ್ಟದ್ ಯಾವ್ದ ಕಾರಣಕ್ಕೆ ಮಾತಾಡಲ್ಲ. ನಾನ್ ಅಂದಿಲ್ಲ ಅಂದ್ಮೇಲೆ ಮಿಗತಾಡ. ಮತ್ತೆ ಅದ್ ಹೆಂಗೆ ಕೋತ್ ನನ್ ಮಕ್ಕ ಅಂದ್ರು? ದೇವ್ರನ ನಮ್ಮ ಮಕ್ಳ ನಾನು ಅಂದಿಲ್ಲ ಅಂದ್ಮೇಲೆ ಬಿಟ್ಬಿಡ್ಬೇಕಲ್ಲ. ನಾನು ಹಿಂಗ್ ಹೋಗ್ತಾ ಇದ್ದೆ, ಕೋತ್ ನನ್ ಮಗ ಅಂದ್ರಿ, ನಾನು ಹಿಂಗ್ ಕೇಳ್ದೆ, ನಾನಲ್ಲ ಅಂತ. ಅಂದಿಲ್ಲ ಅಂತ ಹೇಳ್ತಾ ಇದ್ರಿ. ಹೇಳು ಅಂದು ಅಂದು ನಾನು ಹೋದೆ. ಏನಂತ? ನನ್ ಮಗನೇ ಅಂತ. ನಾನಾ? ಏನಂತ? ನನ್ ಮಗನೇ ಅಂತ. ನಾನಾ? ಸರ್ ಆಯ್ತು, ತಪ್ಪಾಯ್ತು, ಹೋಗು. ದೇವ್ರ ನಮ್ಮ ಮಕ್ಳನಾಗ ಅಂದಿಲ್ಲ ಅಂದ್ ಮತ್ತೆ ನಾ ಅಂದಿದ್ರ ಅಂದ್ರೆ ಅರ್ಥ ಏನಾಯ್ತು? ಮತ್ತೆ ತಪ್ಪಾಯ್ತು ಅಂತ ಕೇಳಿದ್ರೆ ಮತ್ತೆ ಅವ್ರು ಹೇಳ್ತಾ ಇದ್ರ ಅವ್ರ ಮಾತು ನಂಬ್ತೀರಿ, ನನ್ನ ಮಾತು ನಮ್ಮಲ್ವ ನೀನು? ಪಾಪ ಅಪ್ಪನ್ ಮಾತೆ ಬತ್ತಲ್ವಲ್ಲ. ಅಯ್ಯಪ್ಪ ಕೋಚ್ ನನ್ನ ಮಗ ಅಂತ ಅಂದೆ. ನಿನ್ ಕೆಲ್ಸ ಸರಿ ಅದೇ ಅಂದ್ರ ನೀವು? ಅಲ್ಲ, ನೀವು ಅನ್ನಿ ಒಂದ್ಸರಿ. ಅವ್ನ ಭಾಷೆ ನಿನ್ಗೆ ಅರ್ಥ ಆಗಲ್ಲ, ನನ್ನ ಭಾಷೆ ಅರ್ಥ ಅಲ್ಲ, ಆಗಲ್ಲ. ನೀವು ಅನ್ನಿ ಒಂದ್ಸರಿ. ನನ್ನ ಮಕ್ಳನಾಗ ಅಂದಿಲ್ಲ ಅಂದ್ಮೇಲೆ ಮುಗಿದಿಡ್ಬೇಕು. ಮತ್ತೆ ಪದೇ ಪದೇ ಅದನ್ನೇ ಕೇಳ್ತಾ ಇದ್ರಿ ನೀವು. ತಪ್ಪು. ನೋಡು, ನಡಿ, ಹೇಳ್ ಕೇಳು. ನನ್ನ ಮಕ್ಳನ್ನ ನಾನು ಎಲ್ಲಮ್ಮ ನಾನು ನಾನು ಅಂದಿಲ್ಲ ಮಾತು. ನೋಡಿ ನೋಡಿ ಕರೆಕ್ಟ್ ಆಗಿ ಅವ್ನು ಹೇಳ್ತಾನೆ. ಬನ್ನಿಲ್ಲಿ. ಅದ್ ಹೆಂಗ್ ಬೈದ್ರಿ ನೀವು? ನಾನ್ ಬೈದಿಲ್ಲ. ಮತ್ತೆ ನನ್ನ ಮಕ್ಳನ್ನ ನಾನು ಬೈದಿಲ್ಲ. ನಾನು ಬೈದಿಲ್ಲ ಅಂತ ಕೊಟ್ಟಿದೀವಿ ಅಂದ ನಾನು ಕೋತ ನಮಗೆ ನಾನೇ ಅಂದಿಲ್ಲ ಮಾತು. ಅಯ್ಯೋ, ನಾನು ಅಂದಿಲ್ಲ ಮಾತು. ನನ್ನ ಮಕ್ಳನಾಗ ಅಂದಿಲ್ಲ ಮಾತು. ದೇವನಾಗ ಅಂದಿಲ್ಲ. ನೀ ಎಲ್ಲಿ ಪ್ರಮಾಣ ಮಾಡೋದು? ಅಂದಿ ನಾನು ಅಂದಿಲ್ಲ ಅಂದ್ರೆ ನಾನು ಇನ್ನೇನ್ ಮಾಡ್ಲಿ ಹೇಳು? ಅಲ್ಲಣ್ಣ, ನೋಡಿ
ಕೋತ್ ನನ್ನ ಮಗ ಗೀತ್ ನನ್ನ ಮಗ ಅನ್ಬಾರ್ದು. ನಾನು ಅಂದಿಲ್ಲ. ಮತ್ತೆ ಅವ್ನು ಹೇಳ್ತಾವನಲ್ಲ, ಅವ್ರು ಹೇಳ್ತಾರೆ ಅವ್ರ ಮಾತು ನಾನು ಕೇಳ್ತಾನೆ, ನನ್ನ ಮಾತು ನೀನು ಕೇಳಲ್ವಾ? ನಾನು ಅಂದಿಲ್ಲ. ಇದೇ ವಯಸ್ಸಲ್ಲಿ ಬಂದು ಕೋತ್ ನನ್ನ ಮಗಿನೇ ಅಂತ. ನಾನು ಅಂದಿಲ್ಲ. ನಾನು ಸ್ಪಷ್ಟವಾಗಿ ನಾನು ಮಾತಾಡ್ತಾ ಇದ್ದೆ. ಅವ್ರ ಮಾತು ಕೇಳ್ಕೊಂಡ್ರೆ ಆಮೇಲೆ ಆನೆಗೂ ಅಂದ್ರು. ನಾನು ಅಂದಿಲ್ಲ. ಅಂದಿಲ್ಲ. ನೀ ಪಕ್ಕದಲ್ಲಿ ಕುತ್ಕೊಂಡು ನೀನು ಯೋಚನೆ ಮಾಡಿ ನೀವೆಲ್ಲ ಮಾತಾಡ್ಕೊಂಡ್ ಬಂದು ನಾನು ಕೇಳಿದ್ರೆ ಒಂದ್ ನಿಮಿಷ ಆಮೇಲೆ ಅಂದೆ. ಇರಪ್ಪ. ಹಾ ಅಲ್ಲ, ನೀವು ಕೋತ್ ನನ್ನ ಮಗ ಅಂದ್ಬಿಟ್ಟು ಯಾರು ಫೋನ್ ಮಾಡ್ತಾ ಇದ್ದೀರಾ? ಕೋತ್ ನನ್ನ ಮಗ ಅಂದ್ಬಿಟ್ಟು ಕರಿತಾ ಇದ್ದೀನಿ. ಅಲ್ಲ, ನಿಮ್ಮ ಫ್ರೆಂಡ್ ಕೋತ್ ನನ್ನ ಮಗ ಅಂದ್ರ ನನ್ಗೆ. ನಂದಲ್ಲ. ಬಂದಿರ ಅಷ್ಟೇ ಮಾಡ್ಕೊಂಡು ಬಂದಿದ್ದೀರಾ? ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಳ್ಳೇದ್ ಮಾತಾಡ್ಕೊಂಡು ನಾನು ದೇವಸ್ಥಾನಕ್ಕೆ ಹೋಗಿ ಪ್ರಮಾಣ ಮಾಡ್ತೀನಿ. ನಾನು ಪ್ರಮಾಣ ಮಾಡ್ತೀನಿ, ಎಳ್ಳು ಬೇವು ತಿಂದಾದ್ಮೇಲೆ ಯಾರು ಕೆಟ್ಟದನ್ನ ಮಾತಾಡಲ್ಲ ಅಂತ. ನಾನು ಹೆಂಗ್ ಮಾತಾಡಿದ್ರೆ ನಾನು ಕೆಟ್ಟದಾಗ ಯಾವ್ದು ಮಾತಾಡಲ್ಲ. ಹೋಗು. ಎಳ್ಳು ಬೇವು ತಿಂದಾದ್ಮೇಲೆ ಯಾರು ಕೆಟ್ಟದನ್ನ ಮಾತಾಡಲ್ಲ ಅಂತ. ನಾನು ನಾನು ಕೆಟ್ಟದಾಗ ಯಾವ್ದು ಮಾತಾಡಲ್ಲ. ಹೋಗು. ನೀನೆಲ್ಲ ಬಂದಿಲ್ಲ, ಅಪ್ಪದಲ್ಲಿ ಬಂದು ಮಾತಾಡಿದ ಅಂತ ಹೇಳ್ತಾ ಇದ್ದೀನಿ. ಅಣ್ಣ ಹೇಳಿಲ್ಲ, ನೀನೇ ಏನೋ ಮಾತಾಡ್ತಾ ಇದ್ಯಾ. ನಾನು ವಾದಿ ತಿಂತೀನಿ. ನಾನು ಏನೋ ಏನೋ ನಾನು ಅಂದ್ರೆ ಮತ್ತೆ ಅಂತಿ ಅಂತ ಹೇಳ್ತಾ ಇರ್ತೀನಿ. ಅಂದಿ ಅಂದ್ರಿ ದೇವಸ್ಥಾನ ಇಲ್ಲೇ ಇದೆ, ಪ್ರಮಾಣ ಮಾಡ್ತೀನಿ. ನಾನು ಪ್ರಮಾಣ ಮಾಡ್ತೀನಿ. ಅಂದಿಲ್ಲ. ನಾ ಪಕ್ಕದಲ್ಲಿ ಕುತ್ಕೊಂಡು ಅಂದ್ಬಿಟ್ಟು ಇವಾಗ ಅಂತೀಯ. ನಾನು ಪಕ್ಕದಲ್ಲಿ ಇವರು ಅಂದಿಲ್ಲ. ಅಂದಿಲ್ಲ. ಅವರು ದೊಡ್ಡವ್ರವ್ರು. ಜಾಸ್ತಿ ಮಾತಾಡಬೇಡ. ನಾನು ಅಂದಿಲ್ಲ ಅಂದ್ಮೇಲೆ ಮತ್ತೆ ಬಂದು ಪಕ್ಕದಲ್ಲಿ ಕುತ್ಕೊಂಡು ನೀನು ಹೇಳ್ಬಿಟ್ಟು ನನ್ಗೆ ಹೇಳ್ತಾರೆ. ಓ ಅಣ್ಣ ಬಿಡಿ, ಇವನಿಂದ ಜಾಸ್ತಿ ಆಗಿರ್ಬೇಕು. ಇವಂದೇ ಏನು ತಪ್ಪು ತಪ್ಪು ನಾನೇ ತಪ್ಪೋನು ಹೆಂಗ್ ಬಂದಿದ್ದೆ ಬೋನು ಸರ್. ಇದು ಅದ್ ಹೆಂಗ್ ಮಾತಾಡಿದ್ಯಾ ಸರ್? ನಮ್ಮ SLV ಅಪಾರ್ಟ್ಮೆಂಟ್ ಹತ್ರ ಬನ್ನಿ ಸರ್. ಕ್ಯಾಮ್ರಾ ಇದೆ ನಮ್ದು. ಸಾರಿ ಕಾಮಿಡಿ ಪ್ರೋಗ್ರಾಮ್ ಇದೆ ಅಂತ ನೀವ್ ಹಂಗ ನಿಜವಾಗ್ಲೂ ಭಯಂಕರ ಟೆನ್ಷನ್ ಆಗ್ಬಿಟ್ಟು ದಯವಿಟ್ಟು ಬೇಜಾರಾಗ್ಬಿಡಿ. ನಾವು ಮಾಡಿದ್ದು ತಮಾಷೆಗೋಸ್ಕರ. ಸಂಕ್ರಾಂತಿ ಹಬ್ಬ ಬರ್ತಾ ಇದೆಯಲ್ಲ, ಒಳ್ಳೇದ್ ಮಾತಾಡಿ ಕೆಟ್ಟದ್ ಮಾತಾಡಿದ್ದೆ. ಇವ್ನು ಕೋತ್ ನನ್ನ ಮಗ ಒಂದು ಇವನೇ. ನಿಜವಾಗ್ಲೂ ಅದು ಒಂದು ಕಾನ್ಸೆಪ್ಟ್ ಅಂದ್ಬಿಟ್ಟು ಮಾಡಿದ್ದೆ ಅಷ್ಟೇ ಅಣ್ಣ. ಸಾರಿ. ನೋಡಿ, ಅವ್ರು ಬಂದ್ರು ಸೆಂಟ್ರಲ್ಲಿ. ಸರ್ ಅವರು ಬಂದ್ರು ಸೆಂಟ್ರಲ್ಲಿ. ನೀವು ಬಂದು ಎಲ್ಲ ಹಾಳು ಮಾಡ್ಬಿಡ್ತಾರ ಅಂತ ಕಳ್ಸ್ಬಿಟ್ಟು ಅಣ್ಣ ಒಂದು ಆಯ್ ಮಾಡ್ಬಿಡಿ ಅಣ್ಣ. ನಮ್ ಕ್ಯಾಮ್ರಾ ಇದೆ ನಮ್ ಜನಕ್ಕೆ ಏನ್ ಅನಿಸ್ತು ನಿಮ್ಗೆ? ಭಯ ಆಗ್ಬಿಡ್ತು. ನೀವ್ ನೋಡ್ರಿ ಹಿಂಗಿದ್ರ, ಇವ್ ನೋಡ್ರಿ ಹೆಂಗಂದ್ರು ಅಂತ ಹೇಳ್ಬಿಟ್ಟು ಈಗ ನೋಡಿ ನೀವೇ ಹೇಳ್ಬೇಕು. ಸುಮಾರು ನೋಡಿದ್ದೆ ಬಂದ್ರು ಹೇಳ್ಬೇಕಲ್ವಾ? ಕಳ್ಸಿದ್ದು. ಥ್ಯಾಂಕ್ಸ್ ಅಣ್ಣ. ಸಾರಿ ಅಣ್ಣ. ಸರ್ ದಯವಿಟ್ಟು ಸಾರಿ. ಅಣ್ಣ, ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಬೇವು ಬೆಲ್ಲ ತಿಂದು ಎಲ್ಲ ಚೆನ್ನಾಗಿರ್ಬೇಕು. ತಗೊಳ್ಳಿ ನೀವು ಹಂಗೆ. ನಿಮಗೂ ಅಷ್ಟೇ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಒಳ್ಳೇದನ್ನೇ ಬಯಸೋಣ, ಕೆಟ್ಟದ್ದು ಬಯಸೋದು ಬೇಡ. ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್ ಅಣ್ಣ. ಹಿಂದೊಳಿ ಅಣ್ಣ, ನಿಮಗೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರೂ ಖುಷಿಯಾಗಿರಿ. ಜೀವನದಲ್ಲಿ ಹಬ್ಬ ಬೇರೆ ದೊಡ್ಡದಾಗಿ ಬರ್ತಾ ಇದೆ ಈಗ. ಚೆನ್ನಾಗಿ ಆಚರಿಸಿ ಎಲ್ಲ. ಸರಿ ಅಣ್ಣ. ಬರ್ತೀನಿ ಅಣ್ಣ. ಕ್ಯಾಪರ್ ನನ್ ಮಗನೇ. ಯಾಕೆ ಕ್ಯಾಪರ್ ನನ್ ಮಗನೇ? ಯಾಕೆ 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 ಯಾರು ಅಣ್ಣ? ಬೇವು ಬೆಲ್ಲ ಕೊಟ್ಟಿದ್ದೀನಿ, ನೀವು ಈ ಥರ ಮಾಡೋದು ತಪ್ಪ ಹೇಳಿ. ಈ ಥರ ಮಾಡೋದು ತಪ್ಪು ಅಲ್ವಾ? ಹಬ್ಬದ ದಿನ ನಮಸ್ಕಾರ ಅಣ್ಣ. ಹಬ್ಬದ ದಿನ ಈ ಥರ ಮಾಡೋದು ತಪ್ಪಲ್ವಾ? ನೀವು ಹೇಳಿ. ಬೇವು ಬೆಲ್ಲ ತಿಂದಿದ್ದೀರಾ, ದೊಡ್ಡವ್ರ ಥರ ಕಾಣಿಸ್ತಾ ಇದ್ದೀರಾ, ಈ ಥರ ಮಾತಾಡೋದು ತಪ್ಪಲ್ವಾ? ಮಗನ ಥರ ನೀವು ಚಕ್ರನ್ ಮಗನ ಅಂತ ಏನೋ ಅಂದ್ರಿ. ಯಾರು ಹೇಳಿ? ನೀವು ನೋಡ್ಕೊಂಡು ಹೋಗ್ತಾರೆ. ಕಿರಿಕ್ ನೋಡಕ್ ಬರ್ಬೇಡ. ನೋಡಿದ್ರ ಅಲ್ಲ, ಪ್ರಸಾದ ಕೊಟ್ಟವಂಗೆ ಬೈತಾ ಇದೀರ ನೀವು. ಯಾರು ಹೇಳಿದ್? ನೀನು ಕರೆಕ್ಟ್ ಆಗಿ ತಿಳ್ಕೊಂಡ್ ಮಾತಾಡು, ಇಲ್ಲ ಅಂದ್ರೆ ಅದೇ ನಂಗೆ ತಿರುಗಿ ನೋಡ್ದಂಗೆ ನನ್ ಕಡೆ ನೋಡ್ತಾ ಇದ್ರಿ ತಾನೆ. ನನ್ ಕಡೆ ನೋಡ್ತಾ ಇದ್ರಿ ತಾನೆ ನೀವು. ಮಾಡಕ್ ಬರ್ಬೇಡ. ಪ್ರಸಾದ ಕೊಟ್ಬಿಟ್ಟು ಯಾರು ತರಲೆ ಮಾಡ್ತಾರ? ಯಾರಪ್ಪ ಅಂದಿದ್ದು?
ಹೇಳಿ ನಾನು ಕೊಟ್ಟೆ ಈ ಹುಡುಗನ್ ಮಾತಾಡಕ್ಕೆ ಗೊತ್ತಾ ಇಲ್ಲ. ಹಾ ನನ್ಗೆಲ್ಲ ಗೊತ್ತು ಹೋಗಪ್ಪ, ಹೇಳಿ. ನಾನೆಲ್ಲ ಇದ್ದೀನಿ. ಏನಣ್ಣ ಇದು ಈ ತರ ಮಾಡೋದ್ ತಪ್ಪಲ್ವಾ? ದೊಡ್ಡವ್ರ ತರ ಕಾಣಿಸ್ತಾ ಇದ್ದೀರಾ. ಹಾ ಹೇಳಿ. ಇವರೇ ಹೇಳಿದ್ದು ಹೇಳಿಲ್ಲ, ಇವರೇ ಹೇಳಿದ್ದು ನಾನು ಮುಂದೆ ಹೋದೆ ಹೇಳಿ ಇವರೇ ದೊಡ್ಡವ್ರ ತರ ಕಾಣಿಸ್ತೀರಾ, ಪೆಕ್ರ ಮಗ ಅಂತೀರಾ, ಮಗ ಅಂತೀರಾ. ಹೇಳಿ, ಈ ತರ ಮಾತಾಡೋದು ತಪ್ಪಲ್ವಣ? ಹೇಳಿ. ಬನ್ನಿ ಒಂದು ನಿಮಿಷ, ಹಾ ಹೇಳಿ. ಒಂದು ನಿಮಿಷ ಬನ್ನಿ. ಅಲ್ಲ ದೊಡ್ಡವರಾಗಿ ಈ ತರ ಮಾತಾಡೋದು ತಪ್ಪಲ್ಲ. ಯಾರು ಇವರು? ಹಾ ಸುಮ್ನೆ ಗಲಾಟೆ ಮಾಡಕ್ ಬರ್ತಾವ್ರು ನೋಡಿ. ಅಲ್ಲಣ್ಣ, ಪ್ರಸಾದ ಕೊಟ್ಟೆ. ಏನ್ ಗೊತ್ತಾ, ಪ್ರಸಾದ ಕೊಟ್ಬಿಟ್ಟು ಬೇವು ಬೆಲ್ಲ ತಿನ್ನಿ ಅಂತ ಇಲ್ಲಿ ಬಂದು ನಿಂತ್ಕೊಂಡು ಹೇಳ್ತೀನಿ. ಹಾ ಪ್ರಸಾದ ಕೊಟ್ಟೆ, ಬೇವು ಬೆಲ್ಲ ತಿನ್ನಿ ಅಂತ. ತಿಂದಾದ್ಮೇಲೆ ಒಳ್ಳೇದಾಗ್ಲಿ ಅಂತ ಬಯಸಿದ್ರು ಪಾಪ ದೊಡ್ಡವ್ರು, ಅವ್ರೇನು ಅಂದಿಲ್ಲ. ಹಿಂಗ್ ಹೋಗ್ತಾ ಇದ್ದೆ. ಇವನೇನು ಅಂದ, ಹಿಂಗ್ ತಿರ್ಕೊಂಡು ಇಬ್ಬರು ಸೇರ್ಕೊಂಡು ನಾ ಹೇಳಿಲ್ಲ, ಅಣ್ಣ ಹೇಳಿದ್ದು ನಾ ಹೇಳಿಲ್ಲ. ಏನ್ ಬೇರೆ ಯಾರು ಸಿಗ್ಲಿಲ್ಲ ಬೆಳಗ್ಗೆಯಿಂದ? ಹಂಗಲ್ಲ ನಾಗರಾಜ್ ಅವ್ರೆ ಒಂದ್ ಫೋನ್ ನೋಡಿ 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 ಅಣ್ಣ, ಅಣ್ಣ ಫೋನ್ ಕೊಡಿ. ಒಂದ್ ನಿಮಿಷ ನೋಡಿ ನನ್ನ ಹತ್ರ ಎಲ್ಲ ಇದೆಲ್ಲ ಬೇಡ ನೀನು. ಅಣ್ಣ ಇದೆಲ್ಲ ಏನಿಲ್ಲ ಅಣ್ಣ, ಆ ತರ ಮಾತಾಡೋದು ತಪ್ಪು. ನಾನು ಭಕ್ತಿಯಿಂದ ಹೋಗ್ತಾ ಇದ್ದೆ, ಭಕ್ತಿಯಿಂದ ಬಂದು ಕೊಟ್ಟಿದ್ದೀನಿ. ಎಲ್ಲಿ ಹೋಗ್ತಾ ಇದ್ದೆ? ಬನ್ನಿ ಇಲ್ಲಿ, ಬನ್ನಿ ಇಲ್ಲಿ, ಬನ್ನಿ ಬನ್ನಿ ಇಲ್ಲಿ. ಆ ತರ ಫೋನ್ ಮಾಡು. ಅಲ್ಲ ಅಂಗಡಿ ಇದ್ರೆ ನಾನು ಅಂಗಡಿ ಖಾಲಿ ಮಾಡಿಸ್ತೀನಿ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಅಲ್ಲ 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 ಕೇಳಿ, ಬೇವು ಬೆಲ್ಲ ತಿನ್ಬಿಟ್ಟು ನೀವು ಈ ತರ ಮಾಡೋದು ತಪ್ಪಲ್ವಾ? ಅಷ್ಟೇ ಕೆಟ್ಟದ್ ದೇವ್ರು ಹೇಳೋ ಕೆಟ್ಟದ್ದು ಮಾತಾಡಬಾರ್ದು, ಕೆಟ್ಟದ್ ಮಾತಾಡಬಾರ್ದು ಅಂತ ಬಯಸವ್ರೆ. ನಾನು ರೋಲಿಂಗ್ ಶೆಟ್ರ್ ಹೇಳಿದ್ದೀನಿ. ಬೇವು ಬೆಲ್ಲ ತಿನ್ಬಿಟ್ಟು ಕೆಟ್ಟದ್ ಮಾತಾಡ್ತಾರಣ್ಣ, ರೋಲಿಂಗ್ ಶೆಟ್ರ್ ಮಾತಾಡ್ತಾರಣ್ಣ. ರೋಲಿಂಗ್ ಶೆಟ್ರ್ ಎಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಯಾವ್ದಿದ್ರೆ ಮಕ್ಳು ಅನ್ಕೊಳ್ಳಿ ದಯವಿಟ್ಟು. ಸಾರಿ ಮಕ್ಳು ಅನ್ಕೊಳ್ಳಿ ಅಣ್ಣ, ದಯವಿಟ್ಟು ಖಾಲಿ ಮಾಡು. ಸರಿ ಆಯ್ತು ಕೇಳಿ ಅಣ್ಣ, ದಯವಿಟ್ಟು ಕ್ಷಮಿಸಿ. ತಪ್ಪಾಯ್ತು, ಒಂದ್ ನಿಮಿಷ ಕೇಳಿ. ತಪ್ಪಾಯ್ತು ಕೇಳಿ. ಆಯ್ತು ಕೇಳಿ ಅಣ್ಣ, ಏನಿಲ್ಲ ಸಂಕ್ರಾಂತಿ ಹಬ್ಬ ಬರ್ತದೆ, ಅದರಿಂದ ಇವಾಗ ಎಷ್ಟೋ ಜನ ಎಲ್ಲ ಎಲ್ರಿಗೂ ನಮಸ್ಕಾರ, ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಯಾವಾಗೂ ನಾವಂತೂ ನಿಮಗೆ ನಗಿಸ್ತಾ ಇರ್ತೀವಿ, ನೀವಂತೂ ಯಾವಾಗೂ ನಗ್ತಾನೇ ಇರಿ. ಹೌದು, ಬೇವು ಬೆಲ್ಲ ತಿನ್ಕೊಂಡು ತುಂಬಾ ಚೆನ್ನಾಗಿರಿ. ಒಳ್ಳೇದನ್ನ ಬಯಸಿ, ಕೆಟ್ಟದನ್ನ ಬಯಸ್ಬೇಡಿ. ಒಳ್ಳೇದನ್ನ ಮಾತಾಡಿ, ಕೆಟ್ಟದನ್ನ ಮಾತಾಡ್ಬೇಡಿ. ನಮ್ಮ ವಿಡಿಯೋಗಳನ್ನ ನೋಡ್ತಾ ಫಾಲೋ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ದಯವಿಟ್ಟು.